ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರೋ ದಿವ್ಯಾ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಹಿಂದೆ ಕೂತಿರೋದು ರಮ್ಯಾ. ಇವಾಗ ನಾವು ಮ್ಯಾಕ್ಸ್ ಮೂವಿ ಚೆನ್ನೈಯಲ್ಲಿ ರಿಲೀಸ್ ಆಗಿದೆ. ಆಕ್ಚುಲಿ ರಿಲೀಸ್ ಆಗಿದ್ದು ಫ್ರೈಡೆ ಅಲ್ಲ, ವೆನ್ಸ್ಡೇನೋ ರಿಲೀಸ್ ಆಗಿದೆ. ಬಟ್ ಚೆನ್ನೈಯಲ್ಲಿ ಕನ್ನಡ ಮೂವಿ ಬಿಟ್ಟಿದ್ದು ಫ್ರೈಡೆ. ಸೊ ಇವತ್ತು ಹೋಗಿ ನೋಡೋಣ ಮ್ಯಾಕ್ಸ್ ಮೂವಿ. ಸೊ ಒಂದು ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂತಲ್ಲ ಪ್ರೀವಿಯಸ್ಲಿ ಮಾಡಿದ್ದು, ಅದಕ್ಕೋಸ್ಕರ ಇನ್ನೊಂದು ಪ್ರಯತ್ನ ನೋಡೋಣ. ಶಾರ್ಟ್ ಆಗಿ ಇಡಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋನ. ಸೊ ಕೇಳೋಣ ರೋಹಿತ್ ಅವರು ಮತ್ತೆ ಅವರು ಎಷ್ಟು ಕಿಚ್ಚ ಅವರ ಮೂವಿಯನ್ನು ನೋಡಿದ್ದಾರೆ, ಸುದೀಪ್ ಅವರು ಅಂತ. ಸೊ ಆಮೇಲೆ ಕೊನೆಯಲ್ಲಿ ರಿವ್ಯೂ ಇರುತ್ತೆ. ಕೊನೆವರೆಗೂ ವಿಡಿಯೋ ನೋಡಿದ್ರೆ ಮರಿಬೇಡಿ. ಮೂವಿ ನೋಡಿದ್ದೀರಾ ರೋಹಿತ್ ಅವರೇ? ಸುದೀಪ್ ಅವ್ರದ್ದು ಯಾಕೆ ಬೇಡವಾ? ಏನ ಕೇಳೋಣ. ಮಮ್ಮಿ ಎಷ್ಟು ಮೂವಿ ನೋಡಿದ್ದೀರಾ? 10-15 ನೋಡಿರ್ಬೋದು. ಹೆಸರು ಅಟ್ಲೀಸ್ಟ್ ಒಂದು 4-5. ರಂಗ SSLC, ಓಕೆ, ಚೆಂಡು, ಹುಚ್ಚ, ಹುಬ್ಬಳ್ಳಿ. ಸೊ ಇದ್ರಲ್ಲಿ ಅವರ ಆಕ್ಟಿಂಗ್ ಜಾಸ್ತಿ ಚೆನ್ನಾಗಿರೋದು ಅಟ್ಲೀಸ್ಟ್ 1 or 2 ಅಂತ ಪಿಕ್ ಮಾಡಿದ್ರೆ ತುಂಬಾ ಫೇವ್ರೇಟ್. ಹುಚ್ಚ, ರೋಹಿತ್ ಅವರಿಗೆ ಹುಚ್ಚ ಫೇವ್ರೇಟ್ ಅಂತೆ ಸುದೀಪ್ ಅವ್ರದ್ದು. ವರ್ಧನ, ಪಾರ್ಥ, ನಮ್ಮಣ್ಣ. ನೀವೇನು ಇದು ಗೂಗಲ್ ಮಾಡಿ ಹೇಳೋದಲ್ಲ, ನಿಮ್ಗೆ ನೀವು ನೋಡಿದ್ ನಿಮ್ ನೆನಪು ಅಚ್ಚಳಿಯದೆ ಉಳಿದಿರುವಂತಹ ಮೂವಿ ಅಲ್ಲ. ಇದು ಮೋಸ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಗೂಗಲ್ ಸರ್ಚ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಅವರಿಗೆ ಥಟ್ ಅಂತ ನೆನಪಾಗ್ತಿಲ್ಲ. ಅಂದ್ರೆ ಯಾವ್ದಾದ್ರು ಮೂವಿ ಇಷ್ಟ ಆಗುತ್ತೆ ಅಂದ್ರೆ ತುಂಬಾ ರಿಜಿಸ್ಟರ್ ಆಗಿರುತ್ತೆ, ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಆಯ್ತಾ, ಆ ನೇಮ್ ಗೊತ್ತಿಲ್ಲ ಅಂದ್ರೂ ಕೂಡ ಸೀನ್ ಅನ್ನಾದ್ರೂ ಎಕ್ಸ್ಪ್ಲೇನ್ ಮಾಡ್ಬೋದು. ಅತ್ತೆ ಚೀಟಿಂಗ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅವರೆಲ್ಲ ಆಲ್ಮೋಸ್ಟ್ ಮೂವಿಗಳನ್ನ ನಾವು ನೋಡಿದ್ದೀವಿ, ಕೆಲವೊಂದಿಷ್ಟು ಅಷ್ಟೇ ನೆನಪಿದ್ರೆ ಉಳಿಯುತ್ತೆ. ಸೊ ನನ್ನ ಫೇವ್ರೇಟ್ ಸುದೀಪ್ ಅವರ ಮೂವಿಗಳಲ್ಲಿ ಫಸ್ಟ್ ಟಾಪ್ ಮೋಸ್ಟ್ ಕೆಂಪೇಗೌಡ ಮೂವಿ ಟಾಪ್ ಮೋಸ್ಟ್ ಅಲ್ಲಿ ಇರುತ್ತೆ. ಯಾಕಂದ್ರೆ ನಾನು ಕೆಂಪೇಗೌಡ ಮೂವಿಯನ್ನ ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ಸೂರ್ಯ ಅವ್ರದ್ದು ಕೂಡ ಮಾಡಿದ್ರೆ, ಸೂರ್ಯ ಅವರು ಕೂಡ ಮಾಡಿದ್ರು. ಸಿಂಗಮ್ ಅಂತ ಏನೋ ಹೆಸರಿತ್ತು. 2010-11 ಆ ಟೈಮಲ್ಲಿ ಏನೋ ಬಂದಿದ್ದು ಮೂವಿ ಅದು. ಸೊ ಅದು ರೀಮೇಕ್ ಕನ್ನಡದಲ್ಲಿ ಮಾಡಿದ್ದು. ನಾನು ಫಸ್ಟ್ ಆಲ್ರೆಡಿ ಸೂರ್ಯ ಅವ್ರ ಮೂವಿ ನೋಡಿದ್ದೆ. ನನಗೆ ಸೂರ್ಯ ಅವರು ಫೇವ್ರೇಟ್ ಆಯ್ತಾ, ಅವ್ರ ಆಕ್ಟಿಂಗ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ, ನಂಗೆ ಇಷ್ಟ ಆಗಿತ್ತು. ಬಟ್ ನನ್ನ ತಮ್ಮ ನನಗೆ ಫೋರ್ಸ್ ಮಾಡ್ಕೊಂಡು, ಇಲ್ಲ ನೀನು ಸುದೀಪ್ ಮೂವಿ ನೋಡಿ ಚೆನ್ನಾಗಿದೆ ಅಂತ ಅವನು ಕೂರಿಸಿದ್ದ. ಸೊ ಅವಾಗ ನಾನು ಸುದೀಪ್ ಅವರ ಪಕ್ಕ ಅಭಿಮಾನಿ ಆಗಿದ್ದು. ಅಂದ್ರೆ ಅವ್ರ ಆಕ್ಟಿಂಗ್ ಒಂದ್ಸಲ ಒರಿಜಿನಲ್ ಮೂವಿ ನೋಡಿದ್ರೆ ನಾರ್ಮಲಿ ನಮಗೆ ಇನ್ನೊಂದ್ಸಲ ಅದು ರೀಮೇಕ್ ಮಾಡೋದು ಅಷ್ಟೇನು ಇಷ್ಟ ಆಗಲ್ಲ. ಬಟ್ ಸುದೀಪ್ ಅವರ ಆಕ್ಟಿಂಗ್ ಅಂತೂ ಆ ಒರಿಜಿನಲ್ ಸೂರ್ಯ ಅವ್ರಿಗೆ ಮಾಡಿದ್ರೆ ಅದನ್ನು ಮೀರಿಸೋವಷ್ಟು ಇತ್ತು. ತುಂಬ ಚೆನ್ನಾಗಿತ್ತು. ಆವಾಗಲೇ ನಾನು ಅವ್ರ ಫ್ಯಾನ್ ಆಗಿದ್ದು ಆಕ್ಟಿಂಗ್ ಬಂದಾಗ. ಆ್ಯಂಡ್ ಅವರೆಲ್ಲ ಮೂವಿಗಳು ರಂಗ SSL ಆಗಲಿ, ಹುಚ್ಚ, ದೆನ್ ಮಾಣಿಕ್ಯ, ವಿಷ್ಣುವರ್ಧನ, ಮುಸ್ಸಂಜೆ ಮಾತು, ಸೊ ಎಲ್ಲಾನು ಕೂಡ ತುಂಬಾ ಚೆನ್ನಾಗೇ ಇದೆ. ನಂತರ ಅವರ ಇನ್ನೊಂದು ಬೆಸ್ಟ್ ಫೇವ್ರೇಟ್ ಮೂವಿ ಅಂತಂದ್ರೆ ನನಗೆ ಅವ್ರದ್ದು ಆಕ್ಟಿಂಗ್ ಇಷ್ಟ ಆಗೋದು ಈಗ ಮೂವಿ. ಸೊ ಒಳ್ಳೆ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಸೊ ನನಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಆಕ್ಟಿಂಗ್ ಅಂತೂ ದೂಸರ ಮಾತೆಲ್ಲ ಚೆನ್ನಾಗಿದೆ. ಸೊ ನೋಡೋಣ ಈ ಮ್ಯಾಕ್ಸ್ ಮೂವಿ ಯಾವ ತರ ಇರುತ್ತೆ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಕಮ್ ಬ್ಯಾಕ್, ಸುದೀಪ್ ಅವ್ರ ಕಮ್ ಬ್ಯಾಕ್ ಮೂವಿ ಅಂತ ಏನಂತಾರಲ್ವ, ಸೊ ಅದು ಮೀಟ್ ಆಗತ್ತ ಅಂತ ನೋಡೋಣ. ಸೊ ನಾವು ನಿನ್ನೆಯಿಂದ ಬುಕಿಂಗ್ ಮಾಡೋಕ್ಕೆಲ್ಲ ಮಾಲಲ್ಲಿ, ಅಂದರೆ ಲಿಮಿಟೆಡ್ ಮಾಲಲ್ಲಿ ರಿಲೀಸ್ ಮಾಡಿದ್ದಾರೆ ಕನ್ನಡ ಮೂವಿಯನ್ನು. ಬುಕಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಇವತ್ತು ಖಾಲಿ ಇತ್ತು ಅಂತ ಅಂದ್ಕೊಂಡಿದ್ವಿ. ಬಟ್ ನೋಡಿದ್ರೆ ಇವಾಗ ಓಪನ್ ಮಾಡಿ ನೋಡಿದ್ರೆ ಕಂಪ್ಲೀಟ್ ಆಗಿ ಬುಕ್ ಆಗಿದೆ ಮೂವೀಸು. ಐ ಥಿಂಕ್ ಅಷ್ಟೆಲ್ಲ ಕನ್ನಡಿಗರು ನಮ್ಗೆ ಇಲ್ಲಿ ಚೆನ್ನೈಲಿ ನೋಡೋಕೆ ಸಿಗುತ್ತೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಸೊ ನೋಡೋಣ ಮೂವಿ ಯಾವ ಥರ ಇರುತ್ತೆ. ನಮ್ಮ ರಿವ್ಯೂ ಕೊನೆಯಲ್ಲಿ ಬರುತ್ತೆ. ಸೊ ರಿವ್ಯೂ ಬಂದು ನೋಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫೈನಲ್ ನಾವು ಮ್ಯಾಕ್ಸ್ ಮೂವಿಯನ್ನು ನೋಡಿ ಮುಗಿಸಿದ್ದೀವಿ. ನನಗಂತ ಇಷ್ಟ ಆಯ್ತು. ನಾನು ರಿವ್ಯೂ ಇನ್ನೂ ಸ್ವಲ್ಪ ಹೊತ್ತು ಕೊಡ್ತೀನಿ. ಫಸ್ಟ್ ರೋಹಿತ್ ಮತ್ತೆ ನಮ್ಮ ಅತ್ತೆಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ರೋಹಿತ್ ಅವ್ರೆ, ಹೇಗೆ ಅನಿಸ್ತು ಮೂವಿ? ಸೂಪರಾ? ಅತ್ತೆ ನಿಮ್ಗೆ? ಓಕೆ 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 ಓಕೆ, ಒನ್ ಟೈಮ್ ವಾಚ್ ಅಷ್ಟೇನಾ? ಸದ್ಯ ಈ ಮಂತ್ ನೋಡಿರೋ ಮೂವಿಗಳಲ್ಲಿ ಇದು ಓಕೆನಾ? ಎಷ್ಟು ರೇಟಿಂಗ್ ಕೊಡ್ತೀರಾ ಔಟ್ ಆಫ್ 10? 7. ಓಕೆ. UI 8. ಓಕೆ. ಪುಷ್ಪ 2 9. ಪುಷ್ಪ 2 9. ನನಗೆ ಮೂವಿ ಇಷ್ಟ ಆಯಿತು. ಔಟ್ ಆಫ್ 10 ಐ ವಿಲ್ ಗಿವ್ 8.5 ಅನ್ನ ಕೊಡ್ಬೋದು. ಯಾಕಂದರೆ ಸುದೀಪ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಆ ಮ್ಯಾನರಿಸಮ್ ಏನು ಕ್ಯಾರಿ ಮಾಡ್ತಾರೆ ಅವರು ಬಿಗ್ ಬಾಸ್ ಶೋ ಅಲ್ಲಿ, ಸೊ ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ಇಲ್ಲೂ ಕೂಡ ಚೆನ್ನಾಗಿದೆ. ಆ್ಯಂಡ್ ದೆನ್ ಪ್ರತಿಯೊಂದು ಸ್ಕ್ರೀನ್ ಪ್ಲಾಟ್ ಏನಿದೆ ಅದು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಅದನ್ನು.
ಆ್ಯಂಡ್ ಓವರ್ ಆಲ್ ಆಗಿ ಹೀರೋಯಿಸಮ್ ಮೂವಿ ಥರ ಇತ್ತು. ಅಂದರೆ ಹೀರೋಗೆ ಏನೂ ಆಗಲ್ಲ, ಎಲ್ಲಿ ಬೇಕಾದ್ರೂ ಅಲ್ಲಿ ಪ್ರತ್ಯಕ್ಷ ಆಗಿಬಿಡ್ತಾನೆ ಸೇವ್ ಮಾಡೋಕ್ಕೆ. ಸೊ ಅಷ್ಟು ಲಾಜಿಕ್ಲ ನಾವು ಮೂವಿಲಿ ಹುಡ್ಕಕ್ಕೆ ಹೋಗಬಾರ್ದು. ಸೊ ಪರವಾಗಿಲ್ಲ, ಇವಾಗ ಸದ್ಯ ಬಂದಿರೋ ಮೂವಿಗಳಲ್ಲಿ ಇದು ಎಂಟರ್ಟೈನಿಂಗ್ ಇದೆ, ಕಥೆಯನ್ನು ಕರೆಕ್ಟಾಗಿ ಹೊಂದಿದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಕೂಡ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ ತಗೊಂಡು ಚೆನ್ನಾಗಿ ತೊಗೊಂಡಿದ್ದಾರೆ, ಇಮೋಷ್ನಲ್ ಕೂಡ ಮಾಡ್ತಾರೆ. ಸುದೀಪ್ ಅವರ ಆ್ಯಕ್ಟಿಂಗು, ಅವ್ರ ಜೊತೆಗಿರುವಂಥ ಕೋ ಸ್ಟಾರ್ಸ್ಗಳು ಕೂಡ ಸಖತ್ತಾಗಿ ಅವರ ಅಂದರೆ ಏನು ಸುದೀಪ್ ಅವರಿಗೆ ಕರೆಕ್ಟ್ ಲೆವೆಲಿಗೆ ಮಾಡಿದರೆ ಚೆನ್ನಾಗಿದೆ. ಓವರ್ ಆಲ್ ಮ್ಯಾಕ್ಸ್ ಮೂವಿ ಸೂಪರ್. ಸೊ ನೋಡ್ಬೋದು, ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡಿ ಸುದೀಪ್ ಅವರ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸನ್ನು. ಆ್ಯಂಡ್ ಆ್ಯಕ್ಷನ್ ಸೀನ್ಗಳನ್ನು ನೀವು ನೋಡ್ಬೋದು. BGM ಏನು ಕೊಟ್ಟಿದ್ದಾರಲ್ವ ಅದನ್ನು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಜಾಸ್ತಿ ಇದು ಕೊಟ್ಟಿಲ್ಲ. ಅಂದರೆ ತಲೆಯೆಲ್ಲ ಹಾಳಾಗೋ ಥರ ಅಥವಾ ಕಿವಿ ಒಡೆದೋಗೋ ಥರ ಏನು ಕೊಟ್ಟಿಲ್ಲ, ಚೆನ್ನಾಗೇ ಇದೆ BGM ಕೂಡ. ಆ್ಯಂಡ್ ಫೈಟಿಂಗ್ ಕೂಡ ಚೆನ್ನಾಗಿ ತೊಗೊಂಡಿದ್ದಾರೆ. ದಟ್ಸ್ ಇಟ್. ಸೊ ವಾಚ್ ಮೂವಿ ಮ್ಯಾಕ್ಸ್. ಹೊಡೆಯೋದು ಬಡಿಯೋದು ಇವಾಗೆಲ್ಲ ಮೂವಿಯಲ್ಲೂ ಕಾಮನ್ ಆಯ್ತಾ, ಹೊಡೆಯೋದು ಬಡಿಯೋದು ಚಚ್ಚೋದು ಜಜ್ಜೋದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿದ್ರೆ ಒಂದು ಸ್ಟೋರಿ ಅಂತ ಬಂದಾಗ ಮ್ಯಾಕ್ಸ್ ಮೂವಿಯಲ್ಲಿ ಸ್ಟೋರಿ ಇದೆ, ಮ್ಯಾನರಿಸಮ್, ಹೀರೋಯಿಸಮ್ ಎಲ್ಲಾನು ಕೂಡ ಇದೆ. ಜಾಸ್ತಿ ಹೈಪ್ ಆಗುವಂಥ ಓವರ್ ಡೈಲಾಗ್ ಹೀರೋ ಕೊಟ್ಟಿಲ್ಲ. ಸೊ ಅದೊಂದು ಬೆಟರ್, ಯಾಕಂದ್ರೆ ಕೆಲವೊಂದಿಷ್ಟು ಮೂವಿಗಳು ಸೌತ್ ಇಂಡಿಯನ್ದು ಜಾಸ್ತಿ ಹೀರೋಯಿಸಮ್ ಡೈಲಾಗ್ಗಳು ಮಾಡಿ ಸ್ವಲ್ಪ ಓವರ್ ಆಗಿ ಬಿಲ್ಡಪ್ ಎಲ್ಲ ಇರುತ್ತಲ್ವ, ಅಂತ ಓವರ್ ಬಿಲ್ಡಪ್ ಏನೂ ಇಲ್ಲ. ಸೊ ನೀವು ಬಿಗ್ ಬಾಸ್ ಅಲ್ಲಿ ಸುದೀಪನ ಯಾವ ಥರ ನೋಡ್ತೀರಾ, ಹೆಂಗೆ ರುಬ್ತಾ ಇರ್ತಾರ ವೀಕ್ಲಿ ಬಂದು. ಸೊ ಅದೇ ಸೇಮ್ ಮ್ಯಾನರಿಸಮ್, ಅದೇ ಪರ್ಸನಾಲಿಟಿಯನ್ನು ಕ್ಯಾರಿ ಮಾಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಅವ್ರು ಲಾಸ್ಟ್ ಎಲ್ಲ ಮಾಡಿದ್ರು ವಿಕ್ರಾಂತ್ ಓಣ ಅದರೆಲ್ಲ ಪೊಲೀಸ್ ಕಾಸ್ಟ್ಯೂಮನ್ನು ಹಾಕೊಂಡು ಆ ಗೆಟಪ್ ಅಲ್ಲಿ ಇದ್ರು, ಅಂದ್ರೆ ಆ ಗತ್ತಲ್ಲಿದ್ರು. ಬಟ್ ಇಲ್ಲಿ ವಿದೌಟ್ ಅದು, ಅಂದ್ರೆ ಆ ಡೆಸಿಗ್ನೇಷನ್ ಅವ್ರದ್ದು ಅದೇ ಆಗಿರುತ್ತೆ. ಬಟ್ ಇಲ್ಲೆಲ್ಲೂ ಕೂಡ ಯೂನಿಫಾರ್ಮ್ ಅನ್ನ ವೇರ್ ಮಾಡಿಲ್ಲ ಅವರು. ಸೊ ಆ ಸ್ಟೈಲ್ ಅನ್ನ, ಅವರ ಮ್ಯಾನರಿಸಮ್ ಅನ್ನ ನೀವೇನು ಬಿಗ್ ಬಾಸ್ ಅಲ್ಲಿ ನೋಡ್ತೀರಾ ಸ್ವಲ್ಪ ಅದನ್ನ ಕ್ಯಾರಿ ಮಾಡಿದ್ದಾರೆ. ಸೊ ಚೆನ್ನಾಗಿದೆ, ನಾರ್ಮಲ್ ಆಗಿದೆ, ಜಾಸ್ತಿ ಎಕ್ಸ್ಟ್ರಾರ್ಡಿನರಿ ಹೈಪ್ ಆಗುವಂತ ಹೀರೋಯಿಸಮ್ ಡೈಲಾಗ್ಸ್ ಅನ್ನ ಇಟ್ಟಿಲ್ಲ. ಅದಿಲ್ದೇನು ಕೂಡ ನಿಮ್ಗೆ ತುಂಬಾ ಅವರೇ ನಗಿಸ್ತಾರೆ, ಅವರೇ ನಿಮ್ಗೆ ಇಮೋಷನಲ್ ಮಾಡ್ತಾರೆ. ಚೆನ್ನಾಗಿದೆ ಮೂವಿ. ಸೊ ಓವರ್ ಆಲ್ 10ಗೆ ನಾನು 9 ಕೊಡ್ಬೋದು, ಬಟ್ ಅದು ಕೂಡ ನಾನು 8 ಕೊಡ್ತೀನಿ. ಯಾಕಂದ್ರೆ ನನಗೆ ಕೆಲವೊಂದೆಲ್ಲ ಸ್ವಲ್ಪ ಲಾಜಿಕಲಿ ಇರಲಿಲ್ಲ ಅಂತ. ಲಾಜಿಕಲಿ ಅದನ್ನ ನಾವು ಜಡ್ಜ್ ಮಾಡಬಾರ್ದು, ಬಟ್ ಸ್ಟಿಲ್ ಮೂವಿ ಇಸ್ ಅ ಮೂವಿ. ಸೊ ಎಂಜಾಯ್ ಮಾಡಿ ಥಿಯೇಟ್ರಿಗೆ ಹೋಗಿ. ಐ ಹೋಪ್ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ, ನಮ್ಮ ಬ್ಲಾಗನ್ನು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.